ಹಲೋ ಫ್ರೆಂಡ್ಸ್, ಕರುನಾಡು ಲೈಫ್ ವಿತ್ ರಾಮು ಚಾನಲ್ಗೆ ನಿಮಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನ ಹೆಸರು ರಾಮು ಅಂತ. ಹೇಗೆ ಮಲ್ಕೊಂಡಿದ್ದಾನೆ ನೋಡಿ. ಇವನು ನಮ್ಮ ಮನೆಗೆ ಬಂದಾಗ ಇವನಿಗಿನ್ನೂ 1.5 ತಿಂಗಳು. ತುಂಬಾ ಮುದ್ದಾಗಿದ್ದ, ತುಂಬಾ ಗುಂಡಾಗಿದ್ದ. ಇವನು ನಮ್ಮ ಮನೆಗೆ ನಾವು ಕರ್ಕೊಂಬಂದಾಗ ಅವತ್ತು ಸೀತಾಮಾತೆ ಹುಟ್ಟಿದ ದಿನ. ಹಾಗಾಗಿ ಇವನಿಗೆ ರಾಮು ಅಂತ ಹೆಸರಿಟ್ವಿ. ಬೇರೆ ಹೆಸರುಗಳು ಲಿಸ್ಟಲ್ಲಿತ್ತು, ಆದರೆ ರಾಮು ಅನ್ನೋ ಹೆಸರು ಫೈನಲೈಸ್ ಆಯಿತು. ಇವನು ಮನೆಗೆ ತಂದಾಗಲೇ ತುಂಬ ಕ್ಯೂಟಾಗಿದ್ದ, ಹಾಗೆ ತುಂಬಾ ನಾಟಿ ಇದ್ದ. ತುಂಬ ಬೇಗ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟ. ನಾವು ಮನೆಗೆ ಕರ್ಕೊಂಬಂದಾಗ ಇವನಿಗೆ 1.5 ತಿಂಗಳಿದ್ರೂ ಕೂಡ ನಾವೇನಾದರೂ ಅಂದರೆ ನಮ್ಮ ಮನೆ ಹೋಮ್ ಫುಡ್ಡನ್ನು ಕೊಡ್ತಾ, ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 3 ಮಂತ್ಸ್ ಇವನಿಗೆ ಬರೀ ಪೆಡಿಗ್ರಿ ಅಥವಾ ಡ್ರೂಲ್ಸ್ ಈ ಥರ ಫುಡ್ ಮಾತ್ರ ಹಾಕಿ ಅಂತ ಡಾಕ್ಟರ್ ಹೇಳಿದ್ರಿಂದ ನಾವು ಯಾವ ಹೋಮ್ ಫುಡ್ಡನ್ನು ಕೂಡ ಕೊಡಲಿಲ್ಲ. ಬರೀ ಅದನ್ನೇ 3 ತಿಂಗಳು ಕಂಟಿನ್ಯೂಸ್ ಆಗಿ ಹಾಕಿದ್ವಿ. ಆದರೆ ಇವನಿಗೆ ಹಾಕಿದ್ರೆ ಮಾತ್ರ ಆಗ್ತಿರ್ಲಿಲ್ಲ. ಬಿಚ್ಚಿದ್ರೆ ಇಡೀ ಮನೆ ಸುತ್ತಾಡಿಕೊಂಡು ಚೇರ್ ಕಚ್ಚೋದು, ಟೇಬಲ್ ಕಚ್ಚೋದು, ದಿವಾನ್ ಕಾಟ್ ಕಚ್ಚೋದು, ಸ್ಲಿಪ್ಪರ್ ಕಚ್ಚೋದು, ಬರೀ ಇದೇ ತುಂಟಾಟ. ನಮ್ಮ ಮನೆಗೆ ನಾವು ಲ್ಯಾಬ್ರಡಾರ್ ಬ್ರೀಡನ್ನು ತಂದಿದ್ದು ಇದೇ ಫಸ್ಟ್ ಟೈಮ್. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬ ದಿನ ಬೇಕಾಯಿತು. ಇವನ ಬಿಹೇವಿಯರು, ಆ್ಯಕ್ಟಿವಿಟಿ ಎಲ್ಲ ನಮಗೆ ಹೊಸದಾಗಿತ್ತು. ಆಮೇಲೆ ನಿಧಾನಕ್ಕೆ ಒಬ್ಬೊಬ್ಬರ ಹತ್ರ ಕೇಳ್ತಾ ಹಾಗೆ ಗೂಗಲಲ್ಲಿ ತಿಳ್ಕೊಳ್ತಾ ಹಾಗೆ ಕೆಲವು ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳು, ರೀಲ್ಸ್ಗಳಲ್ಲಿ ನೋಡ್ತಾ ನಾವಿನ ಬಗ್ಗೆ ಅಂದರೆ ಲ್ಯಾಬ್ರಡಾರ್ ಬ್ರೀಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವನು ಎಷ್ಟು ನಾಟಿ ಇದ್ದ ಅಂತಂದರೆ ಯಾವಾಗಲೂ ಅಟೆನ್ಷನ್ ಸೀಕರ್. ಇವನ ಜೊತೆನೇ ಆಟ ಆಡ್ತಾನೆ ಇರಬೇಕು. 24/7 ಆಟ ಆಡ್ಸಿದ್ರು ಆಟ ಆಡ್ತಿರ್ತಾನೆ. ಸುಸ್ತಾಗಿ ಡಿಹೈಡ್ರೇಟ್ ಆಗೋ ಲೆವೆಲಿಗೆ ಆಟ ಆಡ್ತಾ ಇರ್ತಾನೆ. ಇದೇ ನೋಡಿ ಇವನ ಫೇವ್ರೇಟ್ ಅಂಬ. ಈ ಕೌನ ಯಾವಾಗ ನೋಡಿದ್ರೂ ಬಾಯಲ್ಲಿ ಹಿಡ್ಕೊಂಡೇ ಇರ್ತಾನೆ. ಆಟ ಆಡೋಕ್ಕೆ ಇದು ಇರಲೇಬೇಕು, ಮಲ್ಕೊಳ್ಳೋಕ್ಕೂ ಪಕ್ಕದಲ್ಲಿರಬೇಕು. ಬೆಳಗ್ಗೆ ಎದ್ದು ನಾವು ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಬಂದು ಚೈನ್ ಬಿಚ್ಚಿದ್ರೆ ಬರೀ ಇದನ್ನೇ ಹುಡುಕ್ತಾ ಇರ್ತಾನೆ. ಈ ಫೋಟೋ ತುಂಬ ಮುದ್ದಾಗಿದೆ. ಈ ಫೋಟೋದಲ್ಲಿ ಇವನಿಗೆ ಟೀ ಶರ್ಟ್ ಆ್ಯಕ್ಚುಲಿ ಅವನಿಗೆ ತಂದಿಸಿದ್ದಲ್ಲ, ನಮ್ಮದೇ ಒಂದು ಟೀ ಶರ್ಟು ಹಾಕಿರೋದು ನಾವು ಅವನಿಗೆ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನಲ್ವಾ. ಸ್ನಾನ ಮಾಡಿಸಿ ಅವನ್ನ ಫುಲ್ ಹೇರ್ ಡ್ರೈ ಮಾಡಿ ಆಮೇಲೆ ಕ್ಲೀನಾಗಿ ಕೂಮ್ ಮಾಡಿ ಈ ಟೀ ಶರ್ಟ್ ಹಾಕಿ ಅವನ್ನ ಕೂರಿಸಿದ್ವಿ. ಪೋಸ್ ನೋಡಿ ಹೇಗೆ ಕೊಡ್ತಾನೆ ಅಂತ. ಅದರಲ್ಲೆಲ್ಲ ಜಾಣ ಇದ್ದಾನೆ. ಅವನಿಗೆ ಯಾವುದು ಬೇಕೋ ಅದನ್ನು ಇಷ್ಟಪಟ್ಟು ಮಾಡ್ತಾನೆ. ಅವನಿಗೆ ಇಷ್ಟ ಇಲ್ಲ ಅಂದರೆ ನಾವು ಎಷ್ಟೇ ಫೋರ್ಸ್ ಮಾಡಿದ್ರೂ ಅವನದನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ಇವನಿಗೆ 3 ತಿಂಗಳಾದಮೇಲೆ ನಾವು ನಿಧಾನಕ್ಕೆ ಡಾಕ್ಟ್ರು ಹೇಳಿರೋ ಪ್ರಕಾರ 4ನೇ ತಿಂಗಳಿಗೆ ಹೊರಗೆ ಕರ್ಕೊಂಬಂದ್ವಿ. ಹೊರಗಡೆ ಓಡಾಡ್ಸೋಕ್ಕೆ ಶುರು ಮಾಡಿದ್ವಿ, ವಾಕಿಂಗ್ ಸ್ಟಾರ್ಟ್ ಮಾಡಿಸಿದ್ವಿ. ಆಮೇಲೆ ಸ್ಲೋಲಿ ಅವನಿಗೆ ನಮ್ಮ ಹೋಮ್ ಫುಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗೀಗ ಅವನಿಗೆ ಹೋಮ್ ಫುಡ್ಡೇ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದರಲ್ಲೂ ವೆಜಿಟೇಬಲ್ಸ್ ಅಂದರೆ ತುಂಬಾ ಇಷ್ಟ. ಎಲ್ಲ ವೆಜಿಟೇಬಲ್ಸು ತಿಂತಾನೆ. ಬೀನ್ಸು, ಕ್ಯಾರೆಟು, ನವಿಲುಕೋಸು ಇಂಥದ್ದು ಇಷ್ಟ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ವೆಜಿಟೇಬಲ್ಸು ತಿಂತಾನೆ. ಫ್ರೂಟ್ಸ್ ಅಷ್ಟಕ್ಕಷ್ಟೇ. ಆದರೆ ಡಾಕ್ಟ್ರ್ ಹೇಳಿರೋ ಪ್ರಕಾರ ಇವನಿಗೆ ಸ್ವಲ್ಪ ಪ್ರೋಟೀನ್ ಸಿಗುವಂಥ ಫುಡ್ ಕೊಡಬೇಕು ಅಂತ ಹೇಳಿರೋದ್ರಿಂದ ನಾವು ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಅಥವಾ ಸೋಯಾ ಚಂಕ್ಸು ಅಥವಾ ಪನ್ನೀರು ಈ ಥರ ಫುಡ್ಡನ್ನು ಕೊಡ್ತೀವಿ. ಇವನ ಬಗ್ಗೆ ಹೇಳೋಕ್ಕಿನ್ನೂ ಸಾಕಷ್ಟಿದೆ. ಇವನ ವೀಡಿಯೋಸ್ಗಳನ್ನು ನಾನು ಪುಟ್ಟ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನಾಟಿ ಆಟಗಳೆಲ್ಲ ಆಡಿರೋದನ್ನು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆ ಮುಂದೆ ಹೋಗ್ತಾ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವನಿಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ, ಆಟ ಆಡೋದು ಅಂದರೆ ತುಂಬ ಇಷ್ಟ, ವಾಕಿಂಗ್ ಹೋಗೋದು ಅಂದರೆ ತುಂಬ ಇಷ್ಟ. ಓ ಮೈ ಗಾಡ್, ವಾಕಿಂಗ್ ಅಂತ ಹೇಳಿದ್ರೆ ಸಾಕು, ಎಷ್ಟು ಡೀಪ್ ಸ್ಲೀಪಲ್ಲಿದ್ರೂ ಪಟ್ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಅಷ್ಟಿಷ್ಟ ಅವನಿಗೆ ಹೊರಗೆ ಹೋಗೋದು ಅಂದರೆ. ಆಮೇಲೆ ನಮ್ಮ ಟೆರಸಿಗೆ ಕರ್ಕೊಂಡು ಹೋಗೋದ್ರೂ ಅಷ್ಟೇ ತುಂಬಾ ಇಷ್ಟಪಟ್ಟು ಆಟ ಆಡ್ತಾನೆ. ಮಾರಿ ಮೇಲೆ ಹೋಗೋಣ ಅಂದ ತಕ್ಷಣ ಸಾಕು, ಫುಲ್ ಎಷ್ಟೇ ಡೀಪ್ ಸ್ಲೀಪಲ್ಲಿರಲಿ ಅಥವಾ ಏನೇ ಆಟ ಆಡ್ತಾ ಇರಲಿ ಬಿಟ್ಟು ಓಡ್ಬಂದ್ಬಿಡ್ತಾನೆ ಹೊರಗೆ ಹೋಗೋದು ಅಥವಾ ಮಾಡಿ ಮೇಲೆ ಹೋಗೋದು ಅಂದರೆ. ಹಾಗಾಗಿ ಇವನಿಗೆ ನಾವು ಬಚ್ಚಿಟ್ಕೊಂಡು ಆಟ ಆಡ್ಸೋದು ಅಷ್ಟೇ. ಎಷ್ಟು ಚೆನ್ನಾಗಿ ಹುಡುಕ್ತಾನೆ ಅಂತಂದರೆ, ನಾವು ಅವ್ರ ಹೆಸರು ಕೂಗ್ಬಿಟ್ಟು ಅವರೆಲ್ಲೋದ್ರು ನೋಡು ಅಂದರೆ ಇಡೀ ಮನೆ ಸರ್ಚ್ ಮಾಡ್ತಾನೆ ಅವರಿಗೋಸ್ಕರ. ಇವನು ನಮ್ಮ ಲೈಫಲ್ಲಿ ಬಂದಮೇಲೆ ನಮಗೆ ಒಂಥರ
ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನಮಗೊಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗಿರ್ಬೋದು ತುಂಬಾ ಸಿಕ್ಕಿದೆ. ಬಿಕಾಸ್ ಲ್ಯಾಬ್ಸ್ ಕೀಪ್ಸ್ ಅಸ್ ಅಲೈವ್ ಆ್ಯಂಡ್ ಆಲ್ವೇಸ್ ಏನಂತಾರೆ ಪಾಸಿಟಿವ್ ವೈಬ್ಸಲ್ಲಿ ಇಟ್ಟಿರುತ್ತೆ. ಬಿಕಾಸ್ ಇದು ಯಾವಾಗಲೂ ಅಷ್ಟೇ ಲ್ಯಾಬ್ರಡಾರ್ಸ್ಗಳು ಪಾಸಿಟಿವ್ ವೈಬ್ಸಲ್ಲಿರುತ್ತೆ, ಫುಲ್ ಎನರ್ಜೆಟಿಕ್ ಆಗಿರುತ್ತೆ, ಯಾವಾಗ ನೋಡಿದ್ರು ಹೈ ಎನರ್ಜಿಯಲ್ಲಿರ್ತವೆ. ಹಾಗಾಗಿ ಅವಕ್ಕೆ ಬೋರ್ ಆಯಿತು ಅಂದರೆ ಅವೇ ನಮ್ಮ ಹತ್ರ ಬಂದು ಅದನ್ನು ನಮ್ಮನ್ನು ಅಟೆನ್ಷನ್ ಸೀಕ್ ಮಾಡೋದು, ನಮ್ಮ ಹತ್ರ ಆಟ ಆಡಿಸು ಅಂತ ಕೇಳ್ಕೊಳ್ಳೋದು, ಇದೆಲ್ಲ ತುಂಬ ಮಾಡೋದ್ರಿಂದ ನಾವು ಅವುಗಳ ಜೊತೆ ಆಟ ಆಡೋದ್ರಿಂದ ನಮಗೂ ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ. ಹಾಗೆ ಈ ಚಾನಲ್ನಲ್ಲಿ ನಾನು ಗೋಯಿಂಗ್ ಫಾರ್ವರ್ಡ್ ನಮ್ಮ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಅದ್ರ ಬಗ್ಗೆ ತಿಳಿಸೋದಾಗಿರ್ಬೋದು, ಹಾಗೆ ನಮ್ಮ ರಾಮುವಿನ ಆ್ಯಕ್ಟಿವಿಟಿಗಳನ್ನು ಕೂಡ ನಿಮಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ರಾಮುನ ವೀಡಿಯೋಸ್ಗಳಿಗೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಆಲ್ ಹಿಸ್ ವೀಡಿಯೋಸ್. ನಿಮ್ಮ ಮನೆಯಲ್ಲೂ ಇದೇ ಥರ ಲ್ಯಾಬ್ರಡಾರ್ಸ್ ಇದ್ದರೆ ಅಥವಾ ಬೇರೆ ಯಾವುದೇ ನಾಯಿ ಇದ್ದರೂ ಕೂಡ ಅದರ ಆ್ಯಕ್ಟಿವಿಟಿಗಳು ಹೇಗೆ, ಅದಕ್ಕೆ ಏನು ಹೆಸರಿಟ್ಟಿದ್ದೀರಾ, ಆ ನಾಯಿಗೆ ಏನು ಇಷ್ಟ, ಅದನ್ನು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.